ನಮಸ್ತೆ ಎಲ್ಲರಿಗೂ. ಸೆಂಟ್ರಲ್ ಟು ಬಾಂಡಿ ಜಂಕ್ಷನ್ 4th ಸ್ಟಾಪ್, ಅಲ್ಲಿಂದ 333 ಬಸ್ ತಗೊಳ್ಳಿ, ಬೀಚ್ ಮುಂದೆ ಇರ್ತೀರಾ. ಟುಡೇ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ವೆರಿ ಬ್ಯೂಟಿಫುಲ್ ಸೀನಿಕ್ ಕೋಸ್ಟಲ್ ವಾಕ್ ಇನ್ ಸಿಡ್ನಿ ಫ್ರಮ್ ಬಾಂಡಿ ಟು ಕೂಗಿ. 2 to 3 hours ಮಾಡಿರೋ ಈ ವಿಡಿಯೋನ ನಿಮಗೆ 10 minutesಲ್ಲಿ ನೋಡಿಸ್ಬೇಕಂದ್ರೆ ಈ ರೀತಿ ಫಾಸ್ಟ್ ಫಾರ್ವರ್ಡಲ್ಲೇ ತೋರಿಸ್ಬೇಕು. ಕೋಸ್ಟಲ್ ವಾಕ್ ಮ್ಯಾಪ್ ಇದು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ವಂಡರ್ಫುಲ್ ಸೀನರೀಸ್, ಮೆಸ್ಮರೈಸಿಂಗ್ ವ್ಯೂಸ್, ಅದ್ಭುತವಾಗಿರೋ ನೇಚರ್ ಅಂದ್ರೇ ಅದ್ಭುತ. ಫ್ರಮ್ ಬಾಂಡಿ ಟು ಕೂಗಿ ಥ್ರೂಔಟ್ ದ ಕೋಸ್ಟಲ್ ವಾಕ್ ಒಂದು ವಾಕ್ ಪಾತನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ವಿ ಕ್ಯಾನ್ ವಾಕ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಜಾಗ್ ಥ್ರೂಔಟ್ ದ ಕೋಸ್ಟಲ್. ಒಮ್ಮೆ ನೋಡಿದ್ರೆ ಮನ್ಸಲ್ಲಿ ಹಾಗೆ 2 to 3 days ಅನ್ನಿಸ್ತಾನೆ ಇರುತ್ತೆ. ವಾಟ್ ಎ ಬ್ಯೂಟಿಫುಲ್ ಟ್ರೆಕ್ ಐ ಡಿಡ್ ಅಂತ. ಎಸ್, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೆಕ್ ಐ ಹ್ಯಾವ್ ಕಂಪ್ಲೀಟೆಡ್. ಸೀನರೀಸ್ ನೋಡ್ತಾ ನಾವು ಮುಂದೆ ಸಾಗಿದ್ದಂತೂ ಗೊತ್ತಾಗಲೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಸೀನರೀಸ್ ನೀವು ನೋಡ್ತಿದ್ದೀರಾ ಈಗಾಗಲೇ. ಎಷ್ಟು ಚೆನ್ನಾಗಿದೆ ಈ ಬ್ಯೂಟಿಫುಲ್ ಆ್ಯಂಡ್ ಈ ಬ್ಯೂಟಿ ಆಫ್ ದ ನೇಚರ್ ಅಂತ ನೋಡ್ಬೋದು. ಲೆಫ್ಟ್ ಸೈಡ್ ಸಿ ಇರುತ್ತೆ, ರೈಟ್ ಸೈಡ್ಗೆ ನಮಗೆ ಟ್ರೆಕ್ಕಿಂಗ್ ಪಾತ್ ಇರುತ್ತೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟೈಮ್ ಹೋಗೋದಂತೂ ಗೊತ್ತಾಗೋದೇ ಇಲ್ಲ ಯಾವ ಥರ ನಾವು ಕೂಗಿಗೆ ರೀಚ್ ಆಗ್ತೀವಿ ಅಂತ. ಹಾಗೆಯೇ ನಿಂತ್ಕೊಂಡು ಒಂದು ರೌಂಡ್ ಹಾಕಿ ನೋಡ್ತಾನೆ ಇದ್ದೀವಿ ಸೌಂದರ್ಯನ ಅನ್ನಿಸ್ತಾ. ಸ್ವಲ್ಪ ದೂರಕ್ಕೂ ಒಂದೊಂದು ಮಾನ್ಯುಮೆಂಟ್ ಥರ ಏನೋ ಒಂದು ಕ್ರಿಯೇಟ್ ಮಾಡಿದ್ದಾರೆ. ನ್ಯಾಚುರಲಿ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸೀನಿಕ್. ಆ್ಯಂಡ್ ಮೇಯ್ನ್ಲಿ ಇವರು ನೇಚರ್ನ ಡಿಸ್ಟರ್ಬ್ ಮಾಡೋ ಹಾಗಂತೂ ಏನೂ ಮಾಡೋದಿಲ್ಲ. And all the safety precautions are taken whatever and wherever they are doing anything. ಹಾಗೆ ಸ್ಟೋನ್ ಮತ್ತು ರಾಕನ್ನು ಯೂಸ್ ಮಾಡಿ ಸಮ್ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ದಟ್ಸ್ ಇಂಟ್ರೆಸ್ಟಿಂಗ್. ಆನ್ ದ ವೇ ಹೋಗ್ತಾ ಸಮ್ ಶೂಟಿಂಗ್ಸ್ ಕೂಡ ನಡೀತಿತ್ತು. ಎನಿವೇ ಈ ಸೀನರೀಸಲ್ಲಿ ಶೂಟಿಂಗ್ಸ್ ತುಂಬ ಚೆನ್ನಾಗೇ ಬರುತ್ತೆ ಅನಿಸುತ್ತೆ. ನಾವು 4 ಜನನೇ ಈ ಟ್ರೆಕ್ ಹೋಗಿದ್ದು. ಮುಂದೆ ನಾನು, ಹಿಂದೆ ನನ್ನ ಫ್ರೆಂಡ್ಸು. ಹೇಳ್ತಿದ್ದಾರೆ ದಿಲೀಪ್, ಉಮಾ ಅಂಡ್ ಸುಕುಮಾರ್ ನನ್ನ ಜೊತೆ. ಹಿಂಗೆ ಹೇಳೋದು ಮರ್ತಿದ್ದೆ, ಐ ಹೈಯರ್ಡ್ ಎ ಕ್ಯಾಮ್ರಾಮ್ಯಾನ್ ಆಲ್ಸೋ. ವೆರಿ ಕಾಸ್ಟ್ಲಿ, ಬಟ್ ನಾವೇ ಕ್ಯಾಮ್ರಾ ಕೂಡ ಹ್ಯಾಂಡಲ್ ಮಾಡೋದು ಕಲಿಸ್ಕೊಡ್ಬೇಕು. ಹಾಯ್ ಕ್ಯಾಮ್ರಾಮ್ಯಾನ್. ಈ ಬ್ಯೂಟಿಫುಲ್ ಆಗಿರೋ ಸಿ ಒಂದು ಕಡೆಗಾದರೆ, ರೋಡ್ನ ಇನ್ನೊಂದು ಕಡೆಗೆ ಬ್ಯೂಟಿಫುಲ್ ಆಗಿರೋ ಸಿ ಫೇಸಿಂಗ್ ಹೌಸಸ್ ಇತ್ತು. ತುಂಬ ಚೆನ್ನಾಗಿತ್ತು ಸಿ ಹೌಸಸ್ಸು. ಅವುಗಳನ್ನ ನೋಡ್ಕೊಂಡು ಮಾತಾಡಿಕೊಂಡು 4 ಜನ ಹಾಗೆ ಮುಂದೆ ಸಾಗ್ತಾ ಇದ್ವಿ. ಸಾಗ್ತಿದ್ದಾಗೆ ಒಂದೊಂದು ಕಡೆನೂ ಒಂದೊಂದು ಬೀಚ್ ಬರ್ತಾನೆ ಇರುತ್ತೆ ನಮಗೆ ಸೆಂಟ್ರಲ್ಲಿ. ಆಲ್ಮೋಸ್ಟ್ 7 to 8 ಬೀಚಸ್ ಅನಿಸುತ್ತೆ. ಈ ಜಾಗದಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬಾಟ್ಲಲ್ಲಿ ಒಂದು ಅರ್ಧ ವಾಟ್ರ್ ಕುಡ್ಕೊಂಡು ಮುಂದೆ ಸಾಗಿದ್ವಿ. ಮುಂದೆ ಸಾಗ್ತಾ ಇದ್ದಾಗೆ ಈ ಸೀನರಿ ನೋಡ್ಕೋತಾ ಬರ್ತಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತು ನಮಗೆ. ಇದೇ ಆ ಸ್ವಿಮ್ಮಿಂಗ್ ಪೂಲು. ಪಬ್ಲಿಕ್ಗೆ ಪ್ರತಿಯೊಂದು ಪೂಲ್ ಆಗಲಿ ಏನೇ ಆಗಲಿ ಇಲ್ಲಿ ಆಲ್ಮೋಸ್ಟ್ ಪಬ್ಲಿಕ್ಗೋಸ್ಕರ ಮಾಡಿರ್ತಾರೆ. ಎನಿವನ್ ಕ್ಯಾನ್ ಎಂಟರ್ ಇನ್ ಟು ದ ಪೂಲ್ ಆ್ಯಂಡ್ ಸ್ವಿಮ್ ಥ್ರೂಔಟ್ ದ ಡೇ ಆಲ್ಸೋ. ಇದು ಸಮ್ಮರ್ ಸೀಸನ್, ನವಂಬರ್ ಆಗಿರೋದ್ರಿಂದ ಡೇ ಲೈಟ್ ತುಂಬಾ ಇರುತ್ತೆ. ಅಪ್ ಟು 7:30 ಇಲ್ಲಿ ಸನ್ ಇರುತ್ತೆ. ಈ ಜಾಗದಲ್ಲಿ ಒಂದು ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗಿ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಮಚ್, ಸಮ್ 100 meters ಓನ್ಲಿ. ಬಟ್ ಗುಡ್ ಸ್ವಿಮ್ಮಿಂಗ್ ಪೂಲ್ ನೋಡಿಕೊಂಡು ಆನ್ ದ ವೇನಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ. ಆಗಾಗ ನಮ್ಮ ಕ್ಯಾಮ್ರಾಮನ್ ಕರೆದು ಹಾಯ್ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ, ನೋಡು ಆ ಕಡೆ ಸೀನರಿ ಬರ್ತಿದೆ, ಅದನ್ನು ಕವರ್ ಮಾಡು ಅಂತ ಹೇಳ್ತಾ ಇರ್ತೀನಿ. ಹಾಗೆ ಸ್ವಲ್ಪ ಮೇಲೆ ಬಂದರೆ ಸೀನರೀಸ್ ಜೊತೆ ಮನೆಗಳು ಕೂಡ ತುಂಬ ಚೆನ್ನಾಗಿತ್ತು. ಐ ಟೋಲ್ಡ್ ಟು ಕವರ್ ಆಲ್ ದ ಹೌಸಸ್ ವಿಚ್ ಆರ್ ವೆರಿ ಬ್ಯೂಟಿಫುಲ್, ಎಲಿವೇಟೆಡ್ ಟು ದ ಔಟ್ಸೈಡ್. ಇದೆಲ್ಲ ಸಿ ಫೇಸಿಂಗ್ ಇರುತ್ತೆ, ತುಂಬ ಚೆನ್ನಾಗಿತ್ತು. ಬನ್ನಿ ಹಾಗೆ ಸ್ವಲ್ಪ ಫಾಸ್ಟಾಗಿ ಮುಂದೆ ಸಾಗೋಣ. ಇನ್ನು ತುಂಬ ದೂರ ಇದೆ ನಮ್ಮ ಕೂಗಿ.
ದ ಡೆಸ್ಟಿನೇಷನ್. ಅಲ್ಲಲ್ಲಿ ಒಂದು ಮಾನ್ಯುಮೆಂಟ್ಸ್ ಥರ ಮಾಡಿರ್ತಾರೆ ಇಲ್ಲಿ. ಸುಮ್ಮನೆ ಕಣ್ಣಿಗೆ ನೋಡೋಕ್ಕಾಗಲಿ ಇಲ್ಲ ಜನರಿಗೆ ಒಂದು ಗುರ್ತಿಗೆ ಥರ ಇಟ್ಟಿರ್ತಾರೆ. ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಈ ಒಂದು ಮಾನ್ಯುಮೆಂಟನ್ನು. ಜಸ್ಟ್ ಒಂದು ರಾಕಲ್ಲಿ ಈ ಥರ ಅವರು ನೀಟಾಗಿ ಸ್ಕಲ್ಪ್ಚರ್ ಮಾಡಿ ಇಟ್ಟಿದ್ದಾರೆ. ಇಟ್ ವಾಸ್ ಲುಕಿಂಗ್ ಗುಡ್ ಆ್ಯಂಡ್ ಕಂಟಿನ್ಯೂಡ್ ಸೀನರೀಸ್. ಇಲ್ಲಿ ನಿಮಗೊಂದು ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಸೀನರಿ ತೋರಿಸ್ತೀನಿ, ನೋಡ್ತಾ ಇದ್ದೀರಾ ನೀವು. ಹಾಗೆ ನಮ್ಮ ಫ್ರೆಂಡ್ ಉಮಾ ಫೋಟೋ ಅಂದಿದ ತಕ್ಷಣ ಟಕ್ ಅಂತ ಬಂದು ಒಂದು ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಡಿಗುರು ಸಾಕು, ಇನ್ನೂ ಲೇಟ್ ಆಗುತ್ತೆ ಅಂತ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೇಳಿಸ್ಕೊಂಡ್ರಲ್ವಾ, ನಾನಾದರೂ ಹೋಗೋಣ ಅಂತಂದರೆ ಅವ್ರು ಜಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಇಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜಾಗಿಂಗ್. ಸೊ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ತುಂಬಾ ಮುಂದೆ ಹೋಗಿದ್ರು, ಅವ್ರ ಜೊತೆಗೆ ಸೇರ್ಕೊಳ್ಳೋಣ ಅಂತ ನಾವು ಕೂಡ ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಲೆಫ್ಟ್ ಸೈಡ್ ಸೀನರೀಸ್, ರೈಟ್ ಸೈಡ್ ನಮ್ಮ ಒಂದು ಭೂಮಿ. ಹಾಗೆ ಮುಂದೆ ಸಾಗಿದ್ವಿ. ಅಲ್ಲೆಲ್ಲೋ ಯಾರೋ ಕಾಣಿಸ್ಕೊತಿದ್ದಾರೆ. ಅದು ನಮ್ಮ ಫ್ರೆಂಡ್ ದಿಲೀಪ್ ಅಂತ ಹೇಳ್ಬಿಟ್ಟು. ಹೆಂಗೋ ನಮ್ಮ ಫ್ರೆಂಡ್ ಸಿಕ್ಕಿದ್ರೆ ನಮಗೆ ಮತ್ತೆ ಜಾಗ್ ಮಾಡ್ಕೋತಾ ಬಂದು. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಏನು ನೋಡ್ತಾ ಇದೆಯಾ ಗುರು ಅಂತ ನೋಡೋಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಇನ್ನೂ ಒಂದು ಅದ್ಭುತವಾದ ಸೀನರಿ ಇತ್ತು, ತುಂಬ ಚೆನ್ನಾಗಿತ್ತು ಆ ಸೀನರಿ. ಸೊ ಸಮ್ ಕೈಂಡ್ ಆಫ್ ಸ್ಟೆಪ್ಸ್ ಮಾಡಿದರು, ಬಟ್ ಅದು ಅಲೆಗಳು ನಿಲ್ಸೋದಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗೇ ಇತ್ತು. ದಟ್ ಈಸ್ ದ ಸೀನರಿ ಯು ಗೈಸ್ ಆರ್ ವಾಚಿಂಗ್ ನಾವು. ಒಂದೊಂದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಕಣ್ಣಿಂದ ಅಂತೂ ಒಂದೊಂದು ಸೀನರಿನೂ ಹೋಗ್ತಿಲ್ಲ. ಸ್ಟಿಲ್ ಒಂದು ಪ್ರಯತ್ನ ನಿಮಗೂ ನಮ್ಮ ಒಂದು ಸೀನರಿಗಳನ್ನ ತೋರಿಸೋದಕ್ಕೆ. ಬಾಂಡಿ ಟು ಕೂಗಿ ವಾಕ್ ಮಧ್ಯದಲ್ಲಿ. ಏನೋ ಸೀರಿಯಸ್ ಆಗಿ ನೋಡ್ತಿದ್ದೀವಿ ಅಂದ್ಕೊಂಡ್ರ? ಸೀ ಫೇಸಿಂಗ್ ಸಮಾಧಿ ಗುರು. ಇವರು ಒಂದು ಸೆನ್ಸ್ ನೋಡಿ. ಸ್ಮಶಾನ ಅಂದರೆ ಭಯ ಪಡ್ತೀವಿ ನಾವೆಲ್ಲ, ಇವರು ಅದನ್ನು ಒಂದು ಪ್ಲೆಸೆಂಟಾಗಿ ಇಟ್ಕೊಂಡು ಅದನ್ನು ಸೀ ಫೇಸಿಂಗ್ ಮಾಡಿ ಅಡ್ಮೈರ್ ಆಗಬೇಕು ಇವರು ಸೆನ್ಸ್ಗೆ, ಸೆನ್ಸ್ ಆಫ್ ಬ್ಯೂಟಿಗೆ. ಮಧ್ಯದಲ್ಲಿ ಇನ್ನೊಂದು ಮ್ಯಾಪ್ ಸಿಕ್ತು, ನೋಡಿಕೊಂಡು ಹಾಗೆ ಇನ್ನೂ ದೂರ ಇದೆ ಮುಂದೆ ಸಾಗೋಣ ಅಂತ ಹೋಗ್ತಿದ್ವಿ. ಬಟ್ ಅಂದ್ಕೊಂಡಷ್ಟೇನು ದೂರ ಇರಲಿಲ್ಲ. ಮಧ್ಯದಲ್ಲಿ ಇನ್ನೊಂದು ಬೀಚು, ಆ ಬೀಚಲ್ಲಿ ಆಡೋ ಒಂದು ಹ್ಯಾಂಡ್ ವಾಲಿಬಾಲ್ ಥರ, ಇಲ್ಲಿ ಯಾವುದೋ ಫುಟ್ ವಾಲಿಬಾಲ್ ಅಂತ ಆಡ್ತಿದ್ರು. ಹಾಗೆ ಒಂದು ಬೀಚ್ ಸಿಕ್ತು, ಸಣ್ಣದಾಗಿದೆ, ಬಟ್ ದಟ್ ಈಸ್ ಅ ಬೀಚ್ ಫಾರ್ ಸ್ನಾರ್ಕ್ಲಿಂಗ್. ಒಂದು ಸ್ನಾರ್ಕ್ಲಿಂಗ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ಪ್ಲೇಸ್ ಅದು. ಸೊ ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನೇನು ಮುಂದೆ ನೋಡ್ತಾ ಇದ್ದೀರಾ, ಸನ್ ಆಲ್ಮೋಸ್ಟ್ ಸೆಟ್ ಆಗ್ತಾ ಇದೆ. ಮೇ ಬಿ ನಿಯರ್ಲಿ 7 o'clock ಆಗ್ತಾ ಇದೆ ಅನಿಸುತ್ತೆ. ಸೊ ಹಾಗೆ ನಾವು 4 ಜನ ಹಾಗೆ ಮಾತಾಡಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಪಕ್ಕದಲ್ಲೇ ವಿಮಾನ ನಿಲ್ದಾಣ ಇತ್ತು ಅನಿಸುತ್ತೆ, ತಲೆ ಮೇಲೇ ಫ್ಲೈಟ್ಗಳು ಓಡಾಡ್ತಾನೆ ಇತ್ತು. ತುಂಬಾ, ಒಂದಲ್ಲ ಎರಡಲ್ಲ, ಬೇಜಾನ್. ಹಾಗೆ ಮುಂದೆ ಸಾಗಿದ್ವಿ. ಮತ್ತೊಂದು ಬೀಚು ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಪಾರ್ಟಿನೇ ನಡೀತಾ ಇತ್ತು ವಿತ್ ಮ್ಯೂಸಿಕ್ ಆನ್ ಆಲ್. ಸೊ ಮುಂದೆ ಸಾಗ್ತಿದ್ವಿ. ಹಾಗೆ ಹೋಗ್ತಾ ಇದ್ರೆ ಇದು ಯಾವುದೋ ಪಕ್ಷಿಗಳು ಲಕ್ ಅಂತ ಟಕ್ ಅಂತ ಒಂದು ಲುಕ್ ಆಗ್ತು. ಏನು ಅಂತ ನೋಡಿದ್ರೆ ಓಲ್ಡ್ ಬೋಟ್ಗಳನ್ನ ನೋಡ್ತಿತ್ತು ಗುರು. ಆ ಬೋಟ್ಗಳನ್ನ ಏನಕ್ಕೆ ಜೋಡಿಸಿದ್ರು ಅಂತ ಗೊತ್ತಿಲ್ಲ. ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ರೋ ಏನೋ. ಹಾಗೆ ಇನ್ನೊಂದು ಕಡೆ ಹೋದ್ವಿ. ನಾವು ಇದ್ದಿದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ಇಲ್ಲಿಂದ ಇನ್ನೂ ಒಂದ್ಸರಿ ಅದೇ ಬೋಟ್ಗಳನ್ನ ನೋಡಿಕೊಂಡು ಪಕ್ಕದಲ್ಲೇ ಪಾರ್ಟಿ ಮಾಡ್ತಿದ್ರು ಕೆಳಗಡೆ, ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ವಾಕ್ ಪಾತ್ ಮುಗೀತಲ್ಲ ಅಂತ ನೋಡಿದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಬೈಕು, ಅದಕ್ಕೆ ಹಿಂದೆ ಯಾವುದು ಮುಂದೆ ಯಾವುದು ಗೊತ್ತಾಗದೆ ಇರೋ ಥರ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು ಬೈಕು. ಅದನ್ನು ನೋಡ್ಕೊಂಡು ಮುಂದೆ ಸಾಗಿದ್ವಿ. ಮತ್ತೆ ಮ್ಯಾಪ್ ಸಿಕ್ತು, ನೆಕ್ಸ್ಟ್ ಕೂಗಿನೇ ಸಿಗುತ್ತೆ ಅಂತ ಅದ್ರಲ್ಲಿ ಕಾಣಿಸ್ತು. ಸ್ವಲ್ಪ ದೂರದಲ್ಲಿತ್ತು, ಬಟ್ ಸ್ಟಿಲ್ ಫ್ಲೈಟ್ಗಳಂತೂ ಹಾರಾಡೋದು ನಿಲ್ಲಲೇ ಇಲ್ಲ. ಹೋಗ್ತಿದ್ವಿ. ಆಲ್ಮೋಸ್ಟ್ ಕೊನೆಗೆ ಬಂದಿತ್ತು ನಮ್ಮ ಟ್ರಿಪ್ಪು. ಆದರೂ ಕೂಡ ನಮ್ಮವ್ರು ಫುಲ್ಲು ಜೋಶ್ ಆ್ಯಂಡ್ ಎನರ್ಜೆಟಿಕ್ ಆಗೇ ಇದ್ದರು. ಇಟ್ ಈಸ್ ಆಲ್ಮೋಸ್ಟ್ ಎಂಡ್ ಆಫ್ ದ ಟ್ರಿಪ್ ಅಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಮಾನ್ಯುಮೆಂಟ್ ಕಾಣಿಸ್ತು. ಸೊ ನೀವು ನೋಡ್ಬೋದು, ಈ ಒಂದು ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಕೂಗಿಗೆ ಬಂದಿದ್ದೀರಾ ಅಂತಲೇ. ಆ ಈವ್ನಿಂಗ್ ಸನ್ಲೈಟಲ್ಲಿ ಒಂದು ಕಡೆ ಜನ ಲಾನಲ್ಲಿ ಕೂತ್ಕೊಂಡು ಇನ್ನೊಂದು ಕಡೆ ಬೀಚ್ನ ಒಂದು ಸೌಂದರ್ಯನ ಸವಿತಾ ಆ ಈವ್ನಿಂಗ್ನ ಎಂಜಾಯ್ ಮಾಡ್ತಾಯಿದ್ರು. ದಿಸ್ ಈಸ್ ಕೂಗಿ
ಎಂಡ್ ಆಫ್ ದ ಕೂಗಿ ಪೆವಿಲಿಯನ್ ಅಂತ ಒಂದು ಒಳ್ಳೆ ಪಿಜ್ಜಾ ಹೋಟೆಲ್ ಇತ್ತು. ಎಲ್ಲರೂ ಆಲ್ಮೋಸ್ಟ್ ದಂಡಿದ್ರು, ಬನ್ನಿ ಒಂದು ರೌಂಡ್ ಹಾಕೋಣ ಅಂತ ಕರೀತಿದ್ರೆ ಉಮಾ ಅವರು ಸಾಕು ಬಿಡಪ್ಪ ವಿಡಿಯೋ ಒಳಗಡೆ ಹೋಗ್ಬಿಟ್ಟು ಒಳ್ಳೆ ಪಿಜ್ಜಾ ತಿನ್ನೋಣ ಪಾಪ ಅಂತ ಕರ್ಕೊಂಡು ಹೋದ್ರು. ಆ್ಯಂಡ್ ನಾವು ಅಂದ್ಕೊಂಡಾಗೆ ವುಡ್ ಫೈರ್ಡ್ ವೆರಿ ಗುಡ್ ಪಿಜ್ಜಾಸ್ ವಾಸ್ ದೇರ್. ಒಳ್ಳೆ ಪಿಜ್ಜಾಸ್ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ ಆ ಪಿಜ್ಜಾ. ಅಲ್ಲಿಂದ ಡೈರೆಕ್ಟ್ ಮನೆಗೆ ತಗೊಳ್ಳಿ 374 ಬಸ್ಸು ಟು ದ ಸೆಂಟ್ರಲ್ ಡೈರೆಕ್ಟ್ಲಿ. ಸೆಂಟ್ರಲಿಂದ ನಿಮ್ಮ ಮನೆಗೆ ಆರಾಮಾಗಿ ನೀವು ಹೋಗ್ಬೋದಲ್ವಾ. ಥ್ಯಾಂಕ್ ಯು ಎಲ್ಲರಿಗೂ ಫಾರ್ ವಾಚಿಂಗ್. ಧನ್ಯವಾದಗಳು.